ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ? ಸೊ ನಾವು ಆರಾಮಾಗಿದ್ದೀವಿ. ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ. ನಾಗರ ಪಂಚಮಿಗೆ ನನ್ನ ತಂಗಿಗೆ ಬುತ್ತಿ ಕೊಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಕರ್ಚಿಕಾಯಿ ಮತ್ತು ಅವಲಕ್ಕಿಯನ್ನು ಮಾಡಿದ್ದೆ. ಸೊ ಅದನ್ನೇ ಹಾಗೆ ಡಬ್ಬಿಗೆ ಹಾಕ್ಕೊಳ್ತಾ ಇದ್ದೆ. ನೋಡಿ, ಈ ಥರದ ಅವಲಕ್ಕಿ ಬರುತ್ತಲ್ವ, ಅದು ಮಾಡಿದ್ದೆ ನಾನು. ಇದು ಪೇಪರ್ ಅವಲಕ್ಕಿನಲ್ಲ, ಗಟ್ಟಿ ಅವಲಕ್ಕಿನಲ್ಲ, ಕರ್ದ ಅವಲಕ್ಕಿ ಅಂತ ಬರುತ್ತಲ್ವ, ಅದು ಇದು. ನೋಡಿ, ನಾವು ಬುತ್ತಿ ಕಟ್ಟಬೇಕಾದ್ರೆ ಒಂದು ಕೊಬ್ಬರಿ ಬಟ್ಲ ಮತ್ತು ಒಂದು ಬ್ಲೌಸ್ ಪೀಸನ್ನು ಇಡ್ತೀವಿ. ನಾನು ಅವಲಕ್ಕಿನ ಬೇರೆ ಡಬ್ಬದಲ್ಲಿ ಹಾಕ್ಕೋಬೇಕಿತ್ತು. ನಮ್ಮ ಮನೇಲಿ ಎಕ್ಸ್ಟ್ರಾ ಡಬ್ಬ ಇದ್ದಿಲ್ಲ, ಸೊ ಹಾಗಾಗಿ ಅದಕ್ಕೆ ಕವರಲ್ಲಿ ಹಾಕಿ ಅದೇ ಡಬ್ಬದಲ್ಲಿ ಅಡ್ಜಸ್ಟ್ ಮಾಡಿ ಇಡ್ತಾಯಿದ್ದೆ. ಹಾಗೆ ನಾನು ಉಂಡೆ ಮಾಡಿದ್ನಲ್ವ ಹಾಲಕ್ಕಕ್ಕೆ, ಅದನ್ನು ಇಡ್ತಾಯಿದ್ದೆ. ಇವಾಗ ನಾವು ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರು, ನಾನು ಚಿಕ್ಕ ಮಗಳು ಅಷ್ಟೇ. ನನ್ನ ದೊಡ್ಡ ಮಗಳು ಅಲ್ಲಿ ನಮ್ಮ ಪರಿಚಯಸ್ಥರ ಮನೇಲನ್ನೆಲ್ಲ ಅಲ್ಲಿದ್ದಾಳೆ. ಸೊ ಹಾಗೆ ಅವ್ನು ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿ ಬೇರೆ ಟ್ರಾಫಿಕ್ ಬೇರೆ ಇತ್ತು, ಸಿಗ್ನಲ್ ಬಿದ್ದಿತ್ತು ನೋಡಿ. ಎಷ್ಟು ಸೆಕೆ ಅಂದರೆ ಅಷ್ಟು ಸೆಕೆ ಇತ್ತು. ತುಂಬ ಬಿಸಿಲು ಬೇರೆ ಅಲ್ವಾ, ಹಾಗಾಗಿ ಟ್ರಾಫಿಕಲ್ಲಿ ನಿಲ್ಲೋಕ್ಕೆ ಆಗ್ತಾಯಿದ್ದಿಲ್ಲ, ಅಷ್ಟೊಂದು ಸೆಕೆ ಇತ್ತು. ಈ ಬಿಸಿಲು ಜಾಸ್ತಿ ಇರೋದ್ರಿಂದನೇ ಅವಳನ್ನು ಬಿಟ್ಟು ಹೋಗ್ತಾ ಇದ್ದೀವಿ. ಇವಳಂದರೆ ಇನ್ನೂ ಫೀಡಿಂಗ್ ಮಾಡಿಸ್ತಾ ಇದ್ದೀನಲ್ವ, ಸೊ ಹಾಗಾಗಿ ಇರಲ್ಲ ಯಾರ ಜೊತೆನೋ ಅಂಥೇಳಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವಳನ್ನ ಅಲ್ಲೇ ಬಿಟ್ಟಿದ್ದೀವಿ ನಾವು. ನೋಡಿ, ಫ್ಲಾಗ್ ಹಾಸ್ಟಿಂಗ್ ಇದೆ ಅಲ್ವಾ, ಅದಕ್ಕೆ ಎಷ್ಟು ನೀಟಾಗಿ ರೋಡೆಲ್ಲ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಕೇಸರಿ ಬಿಳಿ ಹೆಸರು ಕಲರ್ದೆಲ್ಲ ರಿಬ್ಬನ್ ಥರ ಕಟ್ಟಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ನಾನು ಹಾಗೆ ಚೆನ್ನಾಗಿತ್ತಲ್ವ ಒಂದು ವಿಡಿಯೋ ಮಾಡಿಕೊಂಡೆ ನೋಡಿ. ಹೀಗೆ ಇಲ್ಲೇ ಸ್ವಲ್ಪ ಬ್ರಿಡ್ಜ್ ದಾಟಿದೆ ಒಂದು ಅಮ್ಮನವ್ರ ದೇವಸ್ಥಾನ ಬರುತ್ತೆ. ಅದು ದೇವಸ್ಥಾನ ಬಂದು ಯಲ್ಲಮ್ಮ ದೇವಿದು. ಹಾಗೆ ಇದು ಸ್ವಲ್ಪ ನೀರು ಚೆನ್ನಾಗಿತ್ತು ಅಂತೇಳಿ ವಿಡಿಯೋ ಮಾಡಿಕೊಂಡೆ ನಾನು. ಇಲ್ಲಿ ನೋಡಿ, ಬ್ಯಾಗೆಲ್ಲ ಮಾರ್ತಾಯಿದ್ರು, ಫೈಲ್ ಹಾಕ್ತೀವಲ್ಲ ಆ ಥರದ ಬ್ಯಾಗೆಲ್ಲ. ಹಾಗೆ ಜನ ನಿಂತಿದ್ರು. ಇದೇ ನೋಡಿ ಅಮ್ಮನವ್ರ ದೇವಸ್ಥಾನ, ಸೌದತ್ತಿ ಯಲ್ಲಮ್ಮ ದೇವಸ್ಥಾನ ಇದೆಯಲ್ವ, ಸೊ ಅದರದ್ದು ಅದೇ ಯಲ್ಲಮ್ಮ ತಾಯಿ ದೇವಸ್ಥಾನ ಇದು. ಇವಾಗ ನಮ್ಮ ತಂಗಿ ಊರಿಗೆ ಹೋಗುವಂಥ ಮೇನ್ ಕ್ರಾಸ್ ಇದು. ಇದು ನೋಡಿ, ಈ ಸಿಟಿ ದಾಟಿದ್ರೇ ನಮ್ಮ ತಂಗಿ ಊರು ಬರೋದು, ಎಂಟ್ರೆನ್ಸ್ ಇದು. ಇದು ಯಾವ ಊರು ಅಂತೇಳಿ ಗೆಸ್ ಮಾಡಿ. ಅಶೋಕ ಶಿಲಾಶಾಸನ ಸಿಕ್ಕಿದೆ ಅಲ್ವಾ, ಅದೇ ಊರಿದು. ಯಾವುದು ಅಂತೇಳಿ ನೀವು ಗೆಸ್ ಮಾಡಿ ಕಮೆಂಟ್ ಮಾಡಿ ಯಾವ ಊರು ಅಂತ. ಹಾಗೆ ನೋಡಿ, ಇಲ್ಲಿ ಒಂದು ಐತಿಹಾಸಿಕ ಟೆಂಪಲ್ ಇತ್ತು. ಅದರ ದ್ವಾರ ಬಾಗಿಲು ಅಷ್ಟೇ ನಾನು ವೀಡಿಯೋ ಮಾಡಿದೆ, ಮೇಲ್ಗಡೆ ಹೋಗೋಕ್ಕಾಗಲ್ಲ ಅಂತೇಳಿ. ಹಾಗೆ ಸ್ವಲ್ಪ ಬೇಕ್ರಿಗೆ ಬಂದಿದ್ವಿ. ನಮ್ಮ ತಂಗಿ ಮಕ್ಕಳು ಚಿಕ್ಕವ್ರು ಇದ್ದಾರಲ್ವ, ಸೊ ಅವ್ರಿಗೆ ಏನಾದರೂ ತಿನ್ನೋಕೆ ತೊಗೊಂಡು ಹೋಗೋಣ ಅಂತೇಳಿ ಬಂದಿದ್ವಿ. ಇಲ್ಲಿ ಬೇಕ್ರಿಲಿ ಸ್ವಲ್ಪ ನಾನು ಐಟಮ್ಸ್ನ ವೀಡಿಯೋ ಮಾಡ್ತಾಯಿದ್ದೆ, ಯಾವ್ದು ತೊಗೊಳೋದು ಅಂತ. ಹಾಗೆ ನೋಡ್ತಾ ವೀಡಿಯೋ ಮಾಡ್ತಿದ್ದೆ. ಪಕ್ಕ ಎಳ್ಳೀರಿತ್ತು, ಹಾಗೆ ಕುಡಿದ್ವಿ. ನೋಡಿ, ಯಾವ್ದು ತೊಗೊಳೋದು, ಅವ್ರಿಗೆ ಏನು ಇಷ್ಟ ಅಂತೇಳಿ ಯೋಚನೆ ಮಾಡ್ತಾನೆ ಹಾಗೆ ವೀಡಿಯೋ ಮಾಡ್ತಾಯಿದ್ವಿ. ಅವರು ಜಾಸ್ತಿ ಸ್ವೀಟ್ ತಿನ್ನಲ್ಲ ಅವಳ ಮಕ್ಕಳು, ಸೊ ಹಾಗಾಗಿ ಸ್ವಲ್ಪ ಖಾರ ಐಟಮ್ಸೇ ತೊಗೊಂಡ್ವಿ. ನಮ್ಮ ತಂಗಿಗೆ ಬಂದು ಇವನಿಗೆ ಶೇಂಗಾ ಚಿಕ್ಕಿ ಅಂತಿರಲ್ವ, ಸಂಗಮ, ಅದಿಷ್ಟ. ಹಾಗೆ ಅವಳಿಗೆ ಅದು ತೊಗೊಂಡೆ. ಹಾಗೆ ಅವಳ ಮಕ್ಕಳಿಗೆ ಚಕ್ಲಿ ಮತ್ತು ಚಿಪ್ಸ್ ತೊಗೊಂಡೆ. ಅದೇ ನೀವು ಕೋಡ್ಬೇಳೆ ಅಂತಿರಲ್ವ, ನಾವು ಚಕ್ಲಿ ಅಂತೀವಿ ಅದು. ಇದು ತೊಗೊಳ್ಳೋಣ ಅಂದರು ನಮ್ಮ ಮನೆಯವರು. ಎಲ್ಲ ಅವ್ರು ತಿನ್ನಲ್ಲ ಅಂತೇಳಿ ನಾನು ಬೇಡ ಅಂದೆ. ಹಾಗೆ ಒಂದು ಪೇಡನ್ನು ತೊಗೊಂಡೆ. ಇದು ಚಾಕ್ಲೇಟ್ ಬಂದು ನನಗೆ ತೊಗೊಂಡೆ. ನೋಡಿ, ಕೇಕ್ ಎಲ್ಲ ಅಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಸೊ ಹಾಗಾಗಿ ನಾನು ಅದನ್ನು ಒಂದು ವೀಡಿಯೋ ಮಾಡಿಕೊಂಡೆ. ನಮ್ಮ ಮನೆಯವರು ವೆಜ್ ಪಪ್ ತಿಂತಾಯಿದ್ರು. ಇವಳಂತೂ ಒಂದು ಕಡೆ ಕೂಡ್ತಾನೆ ಇದ್ದಿಲ್ಲ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಬೇಕ್ರಿ ಸರ್ಚ್ ಮಾಡ್ತಾಯಿಲ್ಲ. ಹಾಗಾಗಿ ಮೇಲ್ಗಡೆ ಕೂರಿಸಿ ಒಂದು ಕೈಲಿ ಹಿಡ್ಕೊಂಡು ತಿಂತಾಯಿದ್ರು. ನನಗೆ ಅಲ್ಲಿಗೂ ಸಾಕಾಗ್ಬಿಟ್ಟಿತ್ತು ಅವಳಿಂದ ಎತ್ಕೊಂಡು ಕೂತ್ಕೊಂಡು, ಸೊ ಹೋಗಿ ನಾನು ಹಿಡ್ಕೊಂಡಿದ್ದಿಲ್ಲ. ಹಾಗೆ ನಾವು ಅಲ್ಲಿಂದ ಸೀದಾ ಅವ್ರ ಊರಿಗೆ ಹೋದ್ವಿ. ಇದೇ ನೋಡಿ ನಮ್ಮ ತಂಗಿ ಮನೆ, ಇದು ಎಂಟ್ರೆನ್ಸು. ಇದು ಚಿಕ್ಕ ಬಾವಂದು, ಅವಳದು, ಅವ್ರ ದೊಡ್ಡ ಬಾವಂದು. ನೋಡಿ, ಇದೇ ನಮ್ಮ ತಂಗಿ ಮನೆ, ಹಳ್ಳಿ ಮನೆ. ಸೊ ಹಾಗಾಗಿ ಅಲ್ಲಿ ಹೇಗಿರ್ತಾರೋ ಹಾಗೆ ಇದೆ ಮನೆಯೂ. ಅವ್ರ ಹಳ್ಳಿ ಸೈಡೆಲ್ಲ ಹೇಗೆ ಡೆಕೋರೇಟ್ ಮಾಡೋದು ಮನೇನ. ತುಂಬ ಚಿಕ್ಕದಿದೆ, ಆ ರೇಂಜಿಗೆ ದೊಡ್ಡದಿಲ್ಲ ಮನೆ. ಸೊ ಇರೋದ್ರಲ್ಲೇ ನೀಟಾಗಿ ಇಟ್ಕೊಂಡಿದ್ದಾರೆ. ಇದೇ ನೋಡಿ ಅವ್ರ ಮನೆ. ಕೆಳಗಡೆ ಗ್ರಾನೈಟ್ ಒಂದು ಚೇಂಜ್ ಮಾಡಿದ್ದಾರೆ ಅಷ್ಟೇ. ಇದು ತುಂಬ ಹಳೆ ಕಾಲದ್ದು. ಅಂದರೆ ಇವಳೇ ನೋಡಿ ನಮ್ಮ ತಂಗಿ, ಅವಳು ಟಿಫನ್ ಮಾಡಿದ್ರು. ಸೊ ಹಾಗಾಗಿ ನಾನು ಮಾಡಿದೆ, ಅವಳು ಮಾಡ್ತಾಯಿದ್ಲು. ಹಾಗೆ ವೀಡಿಯೋ ಮಾಡಿಕೊಂಡೆ. ನೋಡಿ, ಹೀಗಿದೆ ಮನೆ. ಇರೋದ್ರಲ್ಲೇ ನೀಟಾಗಿ ಸಾಮಾನು ಜೋಡಿಸ್ಕೊಂಡಿದ್ದಾಳೆ ಮೇಲ್ಗಡೆ ಎಲ್ಲ. ಹಾಗೆ ಈ ಕಡೆ ದೇವ್ರ ಮನೆ ಇದೆ. ಅವ್ರ ಮನೆ ದೇವ್ರು ಬಂದು ಬಸವಣ್ಣ. ಸೊ ಅದೇ ಫೋಟೋನೇ ಸ್ವಲ್ಪ ದೊಡ್ಡದು ಹಾಕಿದ್ದಾರೆ. ಹಾಗೆ ಮುಂದೆ ಎಲ್ಲ ಚಿಕ್ಕ ಚಿಕ್ಕ ದೇವರಿದೆ. ಇದೇ ನೋಡಿ ಅವ್ರ ದೇವ್ರ ಮನೆ, ನೀಟಾಗಿ ಇಟ್ಕೊಂಡಿದ್ದಾರೆ ಚಿಕ್ಕದಾದ್ರೂ. ಇವಳೇ ನೋಡಿ ನಮ್ಮ ತಂಗಿ, ನಾವಿಬ್ಬರು ಟ್ವಿನ್ಸು. ನನ್ನ ಮಗಳನ್ನ ಎತ್ಕೊಂಡಿದ್ದಾಳಲ್ವ ಇವಳೇ. ಹಾಯ್ ಫ್ರೆಂಡ್ಸ್, ಕಿತಾಪತಿ ಮಾಡ್ತಿದ್ಳು. ನಾವಿಬ್ಬರು ಟ್ವಿನ್ಸ್ ಅಂತ ಅನಿಸೋದೇ ಇಲ್ಲ, ಚೇಂಜಸ್ ಇದೀವಿ ಭಾಳ. ಅವ್ರ ಮೇಲ್ಗಡೆ ಕಾಣಿಸ್ತಿದ್ದಾರಲ್ಲ ಅವ್ರ ಮಾವ ಫೋಟೋದಲ್ಲಿ. ನಮ್ಮ ಮನೆಯವರು ಅವಳೇನೋ ಮಾತಾಡ್ತಾಯಿದ್ರು. ಈಗ ಅವ್ರ ಚಿಕ್ಕ ಮಾವನ ಮನೆಗೆ ಹೋಗ್ತಾಯಿದ್ದೀನಿ. ಅಲ್ಲಿ ಅವ್ರ ಅತ್ತೆ ಇರ್ತಾರೆ. ಹಾಗೆ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ. ಹಾಗೆ ಅವ್ರ ಮನೆಯದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಅಷ್ಟೇ ನಾನು. ನಮ್ಮ ಅತ್ತೆ ಮಾತಾಡ್ತಾಯಿದ್ರಲ್ವ, ಹಾಗಾಗಿ
ನಾವು ಹೊರಡ್ತಾ ಇದ್ವಿ. ಹಾಗೆ ಹೇಳಿ ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತೇಳಿ ಹೋದೆ ನಾನು. ಇದೇ ನೋಡಿ ಅವ್ರ ಚಿಕ್ಕ ಭಾವನ ಮನೆ. ಆ ಮನೆಗೆ 2 ಡೋರ್ ಇದೆ, ಬ್ಯಾಕ್ ಸೈಡ್ ಒಂದಿದೆ ಡೋರು. ಗಾಳಿ ಚೆನ್ನಾಗಿ ಬರುತ್ತೆ ಅಲ್ಲಿ. ಇದೇ ಅವ್ರ ಮನೆ. ಹಾಗೆ ಅವ್ರ ಅತ್ತೆ ಹತ್ರನೂ ಮಾತಾಡ್ತಾ ಇದ್ವಿ. ಅವ್ರು ಇರಿ ಅಂದರು, ಇಲ್ಲ ನಾವು ಹೋಗ್ತೀವಿ ಲೇಟ್ ಆಗುತ್ತೆ ಅಂತೇಳಿ. ನಾನು ದೊಡ್ಡ ಮಗನ ಬಿಟ್ಟು ಬಂದಿದ್ನಲ್ವ, ಸೊ ಹಾಗಾಗಿ ನಾನು ಹಂಗೆ ಹೋಗ್ತೀವತ್ತೆ ಅಂತೇಳಿ ಬಂದೆ. ಅವ್ರ ಅತ್ತೆ ಅದೇ ಹೇಳ್ತಾಯಿದ್ರು ಇರಿ ಅಂತ. ಹಾಗೆ ನಾವು ಬರೋ ಅಷ್ಟರಲ್ಲಿ ಅವ್ರ ಮನೆಯಿಂದ ನಮ್ಮ ಮನೆಯವ್ರು ಬೈಕ್ ಹತ್ತು ಕೂತ್ಕೊಂಡಿದ್ರು. ಇವರು ನಮ್ಮ ತಂಗಿ ಇದ್ದಾರಲ್ವ, ಅವ್ರ ಅಕ್ಕ, ಅವ್ರ ಭಾವನ ಹೆಂಡ್ತಿ. ಹಾಗೆ ನಾವು ಅವ್ರಿಗೆಲ್ಲ ಬಾಯ್ ಮಾಡಿ ಹಾಗೆ ನಾವು ರಿಟರ್ನ್ ಊರಿಗೆ ಬರ್ತಾಯಿದ್ದೀವಿ. ಹಾಗೆ ಬರೋವಾಗೆ ಒಂದು ವೀಡಿಯೋ ಮಾಡಿಕೊಂಡೆ ನೋಡಿ. ಅಲ್ಲೆಲ್ಲ ಬೆಟ್ಟ ಮತ್ತು ಅದ್ರ ಮೇಲೆ ಫ್ಯಾನ್ಗಳೆಲ್ಲ ಇದ್ದಿದ್ದು, ಹಾಗೆ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ ಹಾಗೆ ಒಂದು ವೀಡಿಯೋ ತೊಗೊಂಡೆ. ಇದೇ ನೋಡಿ ರೋಡ್, ಅದು ಎಲ್ಲ ಗ್ರೀನ್ಮಯವಾಗಿತ್ತು. ಮಳೆ ಬಂದಿತ್ತಲ್ಲ, ಸೊ ಹಾಗಾಗಿ ಅದು ಭಾಳ ಘಾಟ್ ಸೆಕ್ಷನ್ ಥರ ಇತ್ತು ರೋಡು, ನಮ್ಮ ತಂಗಿ ಊರಿಗೆ ಹೋಗೋದು ದಾರಿ ಎಲ್ಲ. ಹಾಗೆ ಅಲ್ಲಿ ಬೆಟ್ಟಗಳೆಲ್ಲ ತುಂಬ ಚೆನ್ನಾಗಿದ್ದವು. ಹಾಗೆ ಒಂದು ತೊಗೊಂಡೆ ನಾನು. ಹಾಗೆ ನಾನು ನೆಕ್ಸ್ಟ್ ಒಂದು ಊರಿಗೆ ಹೋಗ್ತಿದ್ದೀನಿ, ಆಲಾಗ ಹೋಗ್ತೀನಿ. ಬಾಯ್, ಸಿ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.